ಫ್ಯಾಕ್ಟ್ರಿ ಕಟ್ಟೋದಲ್ವಾ ಅವ್ರ ಹತ್ರ ನಮ್ಗ ಊಟ ಬೇಕು, ನಮ್ಗ 30 ರೂಪಾಯಿ ಕೊಡ್ತೀವಿ, ಜನ ಕೊಡಿ ಅಂತ ನಿಮ್ಗೆ ಕೊಟ್ಟಾರ ಅವರು. ಏನು ಕಷ್ಟ ಅಲ್ಲ ಯಾರು ಕೊಟ್ಟರು? ಈಗ ನಮ್ಮ ಗ್ರಾಮದಲ್ಲಿ ಉಳ್ಬೇಕಂತಂದ್ರೆ ಯಾರು ಜಾಗ ಕೊಡಲ್ಲ. ಅಂತವಾಗಿ ನೀವು ಫ್ಯಾಕ್ಟ್ರಿಗಳೆಲ್ಲ ಕಟ್ಟಾದ್ರೆ ನಮ್ಗೆ ಜಮೀನ್ ಕೊಡಿ ಅಂದ್ರೆ ನಿಮ್ಗೆ ಯಾರು ಕೊಡ್ತಾರೆ ಹೇಳಿ? ಈ 4 ಲಕ್ಷ ನಿಮ್ಗ ಬರುತ್ತೆ ಸರಿ, 4 ಲಕ್ಷ ನಿಮ್ಗೆ ನೀವು ಖರ್ಚು ಮಾಡೋದೇ ಇಲ್ವಾ? 4 ಲಕ್ಷ ಮುಖ್ಯನ ನಿಮ್ಗೆ ಭೂಮಿ ಮುಖ್ಯನ? ಭೂಮಿ ಇಲ್ಲ ನೀವಂತೂ ತಾನೇ ತಿಂತಿದ್ರಿ, ಇಲ್ಲಾಂದ್ರೆ ಎಲ್ಲೋ ದುಡಿತಿದಾರಿ, ಎಲ್ಲೋ ಹೊಯ್ತಿದಾರಿ, ಕಷ್ಟ ಪಡ್ತಿದಾರಿ, ಗಾರ ಹೊಡ್ತಿದಾರಿ, ಬರ್ತಿರಿದಾರಿ, ಸಾಕಾಯ್ತಿದಾರಿ. ಅದೇ ಹೊಸ್ಕೊಂಬಂದಿ ಕಟ್ಟಿದ ನಾವ ಏನ್ ಸಿಗುತ್ತೆ? ಈಗ ಫ್ಯಾಕ್ಟ್ರಿ ಕೊಟ್ಟಲ್ಲ ನಿಮ್ಗ ಹೇಳಿ? ಫ್ಯಾಕ್ಟ್ರಿ ಅಂತೂ ಕೊಡಲ್ಲ. ಈಗ ಏನ್ ನಮ್ಗೆ ಅನ್ಯಾಯ ಆಗೋದಾಗ ನಮ್ಗೆ ಹೇಳ್ಕೊಳ್ಳಿ, ನಮ್ಗಾಗ ನಾವು ಹೇಳ್ತೀವಿ, ನಮ್ಗ ನ್ಯಾಯ ದೊಡ್ಕೊಡಿ ಅಂತ ನಾವು ಕೇಳ್ಕೊತೀವಿ. ಈಗ ಅವ್ರು ಈಗ 4 ಲಕ್ಷ ನಿಮ್ಗೆ ಮುಖ್ಯ ಅಲ್ಲ, ಅದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ರೈತರಾಗಿ ಅವರು ದಯವಿಟ್ಟು ಯಾವುದೇ ಜಮೀನಾದ್ರು ಉಳಿಸ್ಕೊಳ್ಳಿ, ಅದ್ರ ದುಡಿಮೆ ಮಾಡಿ, ಆದಷ್ಟು ಸ್ವಲ್ಪ ತಿಳ್ಕೊಳ್ಳಿ. ನೀವು ಏನಾಗುತ್ತೆ ಮುಂದಕ್ಕೆ ಅನ್ನೋದ ಅರ್ಥ ಮಾಡ್ಕೊಂಡು ನೀವು ಸ್ವಲ್ಪ ಇದು ಮಾಡ್ಕೊಂಡು 4 ಲಕ್ಷ ನಿಮ್ಗೆ ದೊಡ್ಡಲ್ಲ. ದಯವಿಟ್ಟು ನೀವು ಎಲ್ಲ ಕೈ ಜೋಡಿಸಿ ನಮ್ಗ ಸಹಕಾರ ಮಾಡಿ ನಮ್ಗ ನ್ಯಾಯ ದೊರಕೊಡಿ ಅಂತ ಕೇಳ್ಕೊಳ್ಳಿ. ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತೀವಿ. ಸಂಬಂಧಪಟ್ಟಂತ ಇನ್ನಾರು ಇವಾಗೇನು ನಮ್ಮ ನಾರಾಯಣ ಅವರು ಹೇಳಿದ್ರು, ಬಹುಶಃ ಅದು ಜಲಜಾರಾಗಿದೆ, ಎಲ್ರಿಗೂ ಗೊತ್ತಿದೆ. ತಾವಿವತ್ತು ಕಾನೂನು ನೀತಿ ವ್ಯಾಪ್ತಿಯಲ್ಲಿ ಅದು ನಿಜಕ್ಕೂ ಆ ಇಮ್ಮಾವು ಗ್ರಾಮದ 850 ಎಕರೆಯನ್ನ ಕೆಡಿಬಿ ಅವರು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಬೋರ್ಡ್ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಅದು ಎಲ್ಲ ದಾಖಲೆಗಳನ್ನು ಸಿಗ್ತಾ ಇದೆ. ಸಂತೋಷ. ನಾವೇನು ಕೈಗಾರಿಕೆಗಳು ಬರಬಾರ್ದು ಅನ್ನೋದೇ ಅಂತದ್ದೇನು ನನ್ನ ಮಾತಲ್ಲ. ಕೈಗಾರಿಕೆಗಳು ಬರಲಿ, ನಮ್ಮ ರೈತರು ಬದುಕಬೇಡವಾ? ನಮ್ಮ ರೈತರು ಚೆನ್ನಾಗಿರೋದು ಬೇಡವಾ? ಕೈಗಾರಿಕೆಗಳನ್ನ ತರುವುದಕ್ಕಿಂತ ಮುಂಚೆ ಏನಿವತ್ತು ಕೆಡಿಬಿ ಕಾಯ್ದೆ 1962 ಕಾಯ್ದೆ ಇದೆ, ಕಾನೂನು ನಂಬರ್ 73 ಅಡಿಯಲ್ಲಿ ನೀವು ಒಂದು ಭೂಮಿಯನ್ನ ಖರೀದಿ ಮಾಡಬೇಕಾದ್ರೆ ಅದನ್ನು ಕೂಡ ರೈತ ಕೃಷಿಗೆ ಯೋಗ್ಯವಾದಂತ ಕೃಷಿ ಮಾಡಬೇಕಾದಂತ ಒಂದಷ್ಟು ಮಾನದಂಡಗಳನ್ನು ಇಟ್ಕೊಂಡು ಆ ಭೂಮಿಯನ್ನ, ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಬೇಕಾದ್ರೆ ಏನು ನಿಮ್ಮಲ್ಲಿ ಒಂದಷ್ಟು ಗೈಡ್ಲೈನ್ಸ್ ಇದೆ, ಏನಷ್ಟು ನಿಮ್ಮಲ್ಲಿ ಒಂದಷ್ಟು ಬೇಸಿಕ್ ಪ್ರಿನ್ಸಿಪಲ್ ಇದೆ, ಆ ಬೇಸಿಕ್ ಪ್ರಿನ್ಸಿಪಲ್ ನಾದ್ರು ಫಾಲೋ ಮಾಡಿ. ಕಡೆ ಪಕ್ಷ ಮಾನದಂಡಗಳನ್ನಾದ್ರೂ ಕಾಯ್ಕೊಳ್ಳಿ. ಆ ಮಾನದಂಡಗಳನ್ನೆಲ್ಲ ಗಾಳಿಗೆ ತೂರಿ ರಾಜಕೀಯದ ಒತ್ತಡವನ್ನು ಬಳಸಿಕೊಂಡು ಅಮಾಯಕ ನನ್ನ ಅನ್ನದಾತರ ಮೇಲೆ ಈ ರೀತಿ ಶೋಷಣೆ ಮಾಡಿದ್ರೆ ಭಗವಂತ ನನ್ನ ಮೆಚ್ಚುತ್ತಾನ? ಈ ಕ್ಷೇತ್ರದ ಶಾಸಕರು ಯಾರಾದರೂ ಆಗಿರಲಿ, ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಬಹಳ ಹೆಮ್ಮೆಯರು, ನಾನು ಗೌರವಿಸ್ತೀನಿ. ನಮ್ಮವರೇ ಅವರು ಕೂಡ. ಬಹುಶಃ ಇಲ್ಲಾಗಿರ್ತಕ್ಕಂಥ ಈ ಒಂದು ಅನಾನುಕೂಲಗಳು, ಸಮಸ್ಯೆಗಳು ಅವರು ಕಿವಿ ಹತ್ತಿರ ಅಥವಾ ಅವ್ರ ಬಳಿ ಹೋಗಿದ್ಯೋ ಇಲ್ವೋ ನನಗೂ ಗೊತ್ತಿಲ್ಲ. ಹೋಗಿದ್ರೆ ಭಾಗಶಃ ಈ ರೀತಿಯ ಸಮಸ್ಯೆಗಳಿಗೆ ನಿಮ್ಮನ್ನ ಬಿಡ್ತಾ ಇರಲಿಲ್ಲ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ. ಯಾಕೆಂದ್ರೆ ಈ ಕ್ಷೇತ್ರದ, ವರ್ಣ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಗಿರತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯವರನ್ನು ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ನಮ್ಮನ್ನು ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ತಾವು ಕೂಡ ತುಂಬಾ ಕಡುಬಡತನದಿಂದ ಬೆಳೆದು ಇವತ್ತು ಈ ಒಂದು ಉನ್ನತ ಮಟ್ಟದಲ್ಲಿ ಇಡೀ ದೇಶದ ತಿರುಗಿ ನೋಡುವಂತ ಒಂದು ಮಣ್ಣಿನ ಮಗನಾಗಿ ಬೆಳೆದಿದ್ದೀರಿ. ನಿಮಗೂ ಕೂಡ ಇವತ್ತು ಸಾಕಷ್ಟು ಬಾರಿ ಹೇಳಿದ್ದೀರಿ, ಕಷ್ಟಪಟ್ಟವರಿಗೆ ಕಷ್ಟ ಗೊತ್ತು, ಹಸಿವಿದ್ದವರಿಗೆ ಮಾತ್ರ ಹಸಿವಿನ ಬೆಲೆ ಗೊತ್ತು ಅಂತ. ಹಾಗಾಗಿ ತಮ್ಮನ್ನ ಇವತ್ತು ಇಡೀ ನಮ್ಮ ರಾಜ್ಯದ ಜನತೆ ಭಾಗ್ಯದ ಅಧಿಕಾರ ಅಂತ ಹೇಳಿ ಕರೀತಿದ್ದಾರೆ. ಹಸಿವಿದ್ದವರಿಗೆ ಹಣ ಕೊಟ್ಟಿದ್ದೀರಿ, ಹಾಲಿಲ್ಲದವರು ಹಾಲು ಕೊಟ್ಟಿದ್ದೀರಿ, ಬದುಕಿಲ್ಲದವರು ಬದುಕು ಕೊಟ್ಟಿದ್ದೀರಿ. ಬಹಳ ಸಂತೋಷ, ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಇದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅದು ಕೂಡ ಪ್ರತಿಷ್ಠಿತ ಇವತ್ತು ಕೆಡಿಬಿ ಕಳೆದ 70 ವರ್ಷಗಳಲ್ಲಿ 30 ಜಿಲ್ಲೆಗಳಲ್ಲಿ 173 ಕೈಗಾರಿಕೋದ್ಯಮಗಳನ್ನ ಬಹಳ ಯಶಸ್ವಿಯಾಗಿ ಮಾಡಿದೆ. ಸಂತೋಷ. ಮಾಡಲಿ, ಒಳ್ಳೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಓಡಾಡ್ಲಿಕ್ಕೆ ಒಂದು ವಾಹನದ ಸೌಕರ್ಯ ಇಲ್ಲ, ಸಮಾಜದಲ್ಲಿ 4 ಜನರಂತೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ಸರಿ, ಶಾಲೆಯಲ್ಲಿ ಬೇರೆ ಮಕ್ಕಳ ತರ ನನ್ನ ಮಕ್ಕಳನ್ನು ಖಾಸಗಿ ಶಾಲೆಯಲ್ಲಿ ಓದಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಡೆ ಪಕ್ಷ ನೆಗೆದು ಬಿದ್ದೋಗ್ಲಿ, ಏನಾರು ಆಗ್ಲಿ. ಇವತ್ತು ಕ್ಯಾನ್ಸರ್ ರಾಜಧಾನಿ ಆಗ್ತಾ ಇದೆ, ಥೈರಾಯ್ಡ್, BP, ಶುಗರ್, ಇಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳಿಗೆ ಅನೇಕ ಕಾಯಿಲೆಗಳು ಬಂದಿದೆ. ಕಡೆ ಪಕ್ಷ ಏನಾದ್ರೂ ಒಂದು ದುರಂತದ ಕಾಯಿಲೆ ಬಂದ್ರೆ ಕ್ಯಾರ್ ಹಾಸ್ಪಿಟ್ಲು, ಚೆಲುವಂಬ ಹಾಸ್ಪಿಟ್ಲು ಬಿಟ್ರೆ ಕ್ಯಾನ್ಸರ್ ಆದ್ರೂ ಕೂಡ ನೀವು ಅಪೋಲೋ, ಮಣಿಪಾಲ್ ನೋಡ್ಲಿಕ್ಕೆ ಸಾಧ್ಯವ? 84 ಲಕ್ಷ ಜೀವರಾಶಿಯಲ್ಲಿ ಬಹಳ ಪವಿತ್ರವಾದ ಅಪರೂಪದ
ಜನ್ಮ ಮಾನವನ ಜನ್ಮ. ಈ ಮಾನವನ ಜನ್ಮದಲ್ಲಿ ಕಡೆ ಪಕ್ಷ ಹುಟ್ಟಿದ ಮೇಲೆ ಸತ್ಯ ಸಾಯ್ತೀವಿ. ಸಾವು ಬದುಕು ನಡುವೆ ಇರ್ತಕ್ಕಂಥ ಬದುಕು ಒಂದು ಸುಂದರವಾದಂತ ಬದುಕನ್ನ ನಡೆಸಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆ ಸೃಷ್ಟಿಕಂತ ನಮ್ಮನ್ನ ಈ ಮಾನವ ಜನ್ಮ ನಾವು ಯಾಕೆ ಹುಟ್ಟಿಸ್ಬೇಕು? ನಿಜಕ್ಕೂ ಬಹಳ ನೋವಿಂದ ಹೇಳ್ತಾ ಇದ್ದೀನಿ. ಇನ್ನು ಎಷ್ಟು ದಿನ ಹೀಗೆ ಬದುಕಬೇಕು ನನ್ನ ಸಮುದಾಯ? ಇನ್ನು ಎಷ್ಟು ದಿನ? ಸತತವಾಗಿ 10,000 ವರ್ಷಗಳಿಂದ ಎಲ್ಲ ಹಸಿದವರ ಹೊಟ್ಟೆಯನ್ನ, ನಾಲಿಗೆ ರುಚಿಯನ್ನ ತೀರಿಸ್ಕೊಂಡು ಬಂದ್ರು. ಇವತ್ತಿಗೂ ನಿಮ್ಮನ್ನ ಯಾರಾದ್ರೂ ಚೆನ್ನಾಗಿದ್ದೀರಾ, ತಿಂದಿದ್ದೀರಾ, ಉಂಡಿದ್ದೀರಾ, ಅಪ್ಪ ನಿಮ್ಗೆ ಏನ್ ಬೇಕು ಅಂತ ಕೇಳುವಂತ ಒಂದೇ ಒಂದು ಪರಿಸ್ಥಿತಿನೂ ನಿರ್ಮಾಣ ಆಗ್ಲಿಲ್ಲ ಅಂದ್ರೆ ನಾವು ಎಂತ ಪರಿಸ್ಥಿತಿಯಲ್ಲಿ ಬದುಕ್ತಿದೀವಿ ಅನ್ನೋ ಒಂದು ಸತ್ಯವನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನೆಷ್ಟು ದಿನ? ಇನ್ನು ಮಾತಾಡಿದ್ರೆ ಎಷ್ಟು ದಿನ ಹೀಗೆ ಇರ್ತೀರಿ? ಈಗ ಆಲ್ರೆಡಿ ನಿಮ್ ತಲೆನಲ್ಲಿ ಮಣ್ಣು ಹಾಕ್ತಾನೆ ಇದ್ದಾರೆ, ಹಾಕಿಸ್ಕೊತಾನೆ ಇದ್ದೀರಿ. ಇನ್ನೆಷ್ಟು ದಿನ ಹಾಕಿಸ್ಕೊತೀರಿ? ನಾಳೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾದ್ರು, ನಾಳೆ ನಿಮ್ಮ ಮಕ್ಕಳ ಸುಖಕ್ಕಾದ್ರು, ನಾಳೆ ನಿಮ್ಮ ಮಕ್ಕಳು ಕೂಡ ಯಾಕೆ ಇಂಥ ಪಾಪಿ ತಂದೆ ತಾಯಿ ಹೊಟ್ಟೆ ಹುಟ್ಟಬಾರದು ಅಂದ್ರೆ ಎದ್ದು ನೀವು ಮಾತನಾಡಿ. ಮೊದಲು ಮಾತನಾಡುವುದನ್ನ ಕಲಿಯಿರಿ, ಧೈರ್ಯವಾಗಿ ಪ್ರಶ್ನೆ ಮಾಡುವುದನ್ನ ಕೇಳಿ. ಈ ಭೂಮಿ ಮೇಲೆ ನಿಮಗೂ ಬದುಕಲಿಕ್ಕೆ ಹಕ್ಕಿದೆ. 84 ಲಕ್ಷ ಜೀವರಾಶಿ ಹೇಗೆ ಸ್ವತಂತ್ರವಾಗಿ ಎಲ್ಲೂ ಬೇಕಾದ್ರೂ ಬದುಕ್ತಾ ಇದ್ರು, ಹಾಗೆ ನಿಮ್ಮ ಬದುಕನ್ನ ಸುಂದರವಾಗಿ ಬದುಕುವಂತ ಅವಕಾಶವನ್ನ ಆ ನಮ್ಮ ಕಲಿಯುಗದ ಕಾಮಧೇನು, ಆ ದೇವತಾ ಮನುಷ್ಯ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ನಿಮಗೆ ಕೊಟ್ಟಿದ್ದಾರೆ. ಆ ಧೈರ್ಯವನ್ನ, ಆ ವಿದ್ಯೆಯನ್ನ, ಆ ಎಜುಕೇಟರ್ನ ಬಳಸ್ಕೊಂಡು ನೀವು ಕೂಡ ಫಾರ್ವರ್ಡ್ ಆಗಿ ಮುಂದೆ ಬನ್ನಿ. ಸಾಕು, ಇಲ್ಲಿವರೆಗೆ ನಿಮ್ಮ ಜೀವನ ನರಕಯಾತನೆ ನೋಡಿ ಸಾಕು. ಇಂದಾದರೂ ಮುಂದೆ ಬನ್ನಿ, ದಯಮಾಡಿ ಮುಂದೆ ಬನ್ನಿ. 4 ಗಂಟೆ ಬದುಕುವಂತ ಒಂದಷ್ಟು ಮುಂದಿನ ದಿನಗಳಾದ್ರೂ ಭಗವಂತ ನಿಮಗೆ ಒಳ್ಳೆಯ ಬದುಕಿನ ಬೆಳಕನ್ನ ಕೊಡ್ಲಿ, ಆರೋಗ್ಯವಾದಂತ ಬದುಕನ್ನ ಕೊಡ್ಲಿ, 4 ಗಂಟೆ ಬದುಕುವಂತ ಬದುಕನ್ನ ನಿಮ್ಗೆ ದಯಪಾಲಿಸ್ಲಿ. ಬಹಳ ನೋವಿಂದ ಇವತ್ತು ನಾವು ನಿಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ನಿಮ್ಮ ನೋವಿಗೆ ಸ್ಪಂದಿಸುವ ಒಂದು ಕೂಡ ಆರ್ಥಿಕ ಭದ್ರತೆ ತುಂಬಿ ತೋರ್ಕಾಣಿ. ಆದರೆ ನ್ಯಾಯಯುತವಾಗಿ ನಿನ್ನೆ ತಂದಂತ ಕಾನೂನನ್ನ ಪರಿಗಣಿಸಿ ರೈತರಿಗೆ ಸಲ್ಲಬೇಕಾದಂತ ಸ್ವಾಧೀನಪಡಿಸ್ಕೋಬೇಕಾದ್ರೆ ಏನು ಈ ಒಂದು ಮಾನದಂಡಗಳು ಇಟ್ಕೊಂಡು ನಿಗದಿಪಡಿಸಿರ್ತೀವಿ, ಆ ಪರಿಹಾರದ ಹಣವನ್ನ ದಯಮಾಡಿ ನೊಂದಂತ ಇವಾಗ ಆಲ್ರೆಡಿ ನೀವೇ ಮೊನ್ನೆ ಅಧಿವೇಶನದಲ್ಲಿ ಸುತ್ತೋಲೆ ಹೊರಡಿಸಿದ್ರಿ. ಸುಪ್ರೀಂ ಕೋರ್ಟ್ ಕೂಡ ಇದೆ. 20-25 ವರ್ಷ ಯಾರು ಸಾಗುವಳಿ ಮಾಡ್ಕೊಂಡಿರ್ತಾರೆ ಅವರಿಗೆ ಹಕ್ಕು ಪತ್ರವನ್ನು ವಿತರಣೆ ಮಾಡಿ, ಅದು ಪಕ್ಕ ರೂಮಾಗಿರ್ಲಿ, ಇನಾಮ್ ಆಗಿರ್ಲಿ, ಅವರಿಗೆ ಅಕ್ರಮ ಸಕ್ರಮ ಮಾಡ್ಕೊಳ್ಳಿಕ್ಕೆ ಕಾಲಾವಕಾಶವನ್ನು ಕೊಡ್ತೀವಿ ಅಂತೇಳಿ ತಾವೇ ಹೇಳಿದ್ದೀರಿ. ಬಹುಶಃ ಇಲ್ಲಿ ನನ್ನ ಹತ್ರ ಒಂದು ದಾಖಲೆ ಇದೆ. 2015 ಕೂಡ ಹಕ್ಕುಪತ್ರ ಕೊಡಿ ಅಂತೇಳಿ ಈ ಗ್ರಾಮದ ನನ್ನ ಅನ್ನದಾತರು ತಮ್ಮ ಹತ್ರ ಕೇಳ್ಕೊಟ್ಟಲ್ಲಿದ್ದಾರೆ, ತಮ್ಮ ಹತ್ರ ಬಂದಿದ್ದಾರೆ. ಸಾಕಷ್ಟು ಅಳಲನ್ನ ನಿಮ್ಮ ಅಧೀನ ಕಾರ್ಯದರ್ಶಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಕೂಡ ತಾವು ಬಂದು ಕೇಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ 10 ವರ್ಷ ಆದ್ರೂ ಕೂಡ ಹಕ್ಕುಪತ್ರ ಬೇಡ. ಕೇವಲ ಆ ಮಣ್ಣಿಗಂತೂ ಬೆಲೆ ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಡೆ ಪಕ್ಷ ಉತ್ಕೊಂಡು ಬಂದಿದಾರಲ್ಲ, ಆ ಬೆವರಿನ ಅನುಗಾರಿ ಬೆಲೆ ಕೊಟ್ಟು ಅವರ ಒಂದು ಪೂರ್ವದ ಜೀವನಕ್ಕೆ ಅನುಕೂಲವಾಗುವಂತ ತಕ್ಕಲ್ಲಿ ಅವ್ರು ಏನಾದ್ರೂ ಒಂದು ಸಮಾಧಾನಕರವಾದಂತ ಪರಿಹಾರವನ್ನ ಘೋಷಣೆ ಮಾಡಿದ್ರೆ ನಿಜಕ್ಕೂ ನಾನು ಕೂಡ ಮತ್ತೊಮ್ಮೆ ನಿಮ್ಮನ್ನ ಗೌರವಪೂರ್ವಕವಾಗಿ ಗೌರವಿಸ್ತಾ ಇದ್ದೀನಿ. ನಾನು ಈ ತುಂಬ ಸಭೆಯಲ್ಲಿ ಅನ್ನದಾತರ ಸಮ್ಮುಖದಲ್ಲಿ, ಅನ್ನದಾತ ತಾಯಂದಿರ ಸಮ್ಮುಖದಲ್ಲಿ ಇವತ್ತೇನ್ ತಾಯಂದಿರು ಕಣ್ಣೀರು ಹಾಕೊಂಡು ಕೇಳ್ತಿದ್ರಿ, ಇದು ಸರ್ಕಾರಕ್ಕೆ ಒಳ್ಳೆಯದಲ್ಲ. ನಾವು ಹುಟ್ಟಿರ್ತಕ್ಕಂಥದ್ದು ಯಾರು? ರಾಜಮಾತೆ ನಂಜಮಣಿ ರಾಜ ಮಹರ್ಷಿ ನಮ್ಮ ಕೃಷ್ಣದೇವರಾಜ ಒಡೆಯರ ನಾಡಿ ಹಳಸಿ ಹೋದಂತ ಈ ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ. ಬಹುಶಃ ಹಾಗಾಗಿ ತಾವು ಮತ್ತೊಮ್ಮೆ ಕೂಡಲೇ ಎಚ್ಚೆತ್ತುಕೊಂಡು ಅಥವಾ ತಾವು ಈ ವಿಚಾರವನ್ನು ತಿಳಿದ ತಕ್ಷಣ ನೊಂದ ತಂದೆ ತಾಯಿಗಳಿಗೆ, ನೊಂದ ನನ್ನ ತಾಯಂದರಿಗೆ, ರೈತರ ತಾಯಂದರಿಗೆ ಕೂಡಲೇ KDB ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಜನರಿಗೆ ಸೂಕ್ತವಾದಂತ ಪರಿಹಾರವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೇ ಮುಂದಾಳತ್ವವನ್ನು ವಹಿಸಿ ಈ ಕಣ್ಣೀರನ್ನ, ತಂದೆ ತಾಯಿಯಂದ್ರೆ ಕಣ್ಣೀರನ್ನ ಹರಿಸಿದ್ರೆ ಅವ್ರು ಹಾಕುವಂತ ಆಶೀರ್ವಾದ ನಿಜಕ್ಕೂ ಮತ್ತೊಮ್ಮೆ ತಾವೇ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಏನಿದ್ರಿ ನಿಜಕ್ಕೂ ಅಂತ ಪುಣ್ಯಾತ್ಮರಿಗೆ ಆಗ್ತೀರಿ ಅಂತೇಳಿ ವಿಶೇಷವಾಗಿ ನಾನು ಕೂಡ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಬಯಸ್ತಾ, ಹಾಗೆ ಒಂದಷ್ಟು ಸಲಹೆಗಳನ್ನ ಇವತ್ತು ನಾನು ಸರ್ಕಾರಕ್ಕೆ ಈ ಒಂದು ನಿಮ್ಮ ಕ್ಷೇತ್ರದಿಂದ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ಇವತ್ತಿನ ಕಾಲಮಾನ ಘಟ್ಟದಲ್ಲಿ ಭೂಸ್ವಾಧೀನ ಏನು ಬ್ರಿಟಿಷರ ಕಾಲದಲ್ಲಿ 1894ರಲ್ಲಿ ಭೂಸ್ವಾಧೀನ ಕಾಯ್ದೆ ಅಂತ ಹೇಳಿ ಬಂತು.
ತದನಂತರ ಅದನ್ನ ತಿದ್ದುಪಡಿ ಮಾಡಿ ನೂತನ ಕಾಯ್ದೆ ಭೂಸ್ವಾಧೀನ ಕಾಯ್ದೆ 2013 ನೀವೇನ್ ತಂದ್ರಿ, ನಿಜಕ್ಕೂ ಪಾರದರ್ಶಕತೆ ತರಬೇಕು ಅಂತ ತಂದ್ರಿ, ಪ್ರಾಮಾಣಿಕತೆ ತರಬೇಕು ಅಂತ ತಂದ್ರಿ. ನೊಂದಂತ ಭೂಮಿ ಕಳ್ಕೊಂಡಂತ ಆ ರೈತರಿಗೆ ಪರಿಹಾರವನ್ನ ಡಬಲ್ ಅಥವಾ 4 ಪಟ್ಟು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.